ಹಾಯ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗಿಂದನೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅನ್ನಪ್ರಸನ್ನ ಮಾಡಿಸ್ಬೇಕು. ಹೊರನಾಡುಗೆ ಹೋಗೋದಕ್ಕೆ ತಯಾರಾಗ್ತಿದ್ದೀವಿ ಎಲ್ಲರೂ. ಅರ್ಲಿ ಮಾರ್ನಿಂಗ್ 4:49 ಈಗ. ಕೂಲ್ ಆಗಿದೆ ವೆದರು. ಎಲ್ಲರೂ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ರೆಡಿ ಆಗ್ತಾ ಇದ್ದಾರೆ. ಸೊ ಅರ್ಲಿ ಮಾರ್ನಿಂಗು ಚಳಿ ಚಳಿ ಎದ್ದೇಳೋದಕ್ಕೆ ತುಂಬ ಕಷ್ಟ ಆಯಿತು. ನಮ್ಮ ಮಮ್ಮಿಯವರು ರೆಡಿ ಆಗ್ತಾ ಇದ್ದಾರೆ. ನನ್ನ ತಂಗಿ ನೋಡಿ ಬೇಗ ರೆಡಿ ಆಗಿಬಿಟ್ಟು ಫೋನ್ ಇಟ್ಕೊಂಡು ಇನ್ಸ್ಟಾದಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇದ್ದಾಳೆ. ಸೊ ನಾನು ರೆಡಿ ಆದೆ. ಬಟ್ಟೆ ಎಲ್ಲ ರಾತ್ರಿಯೇ ಪ್ಯಾಕ್ ಮಾಡಿದ್ವಿ. ಈಗ ಬ್ರಷಸ್ಸು, ಟವಲ್ಲು ಆ ಥರದ್ದೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಪಾಪು ಇನ್ನೂ ಎದ್ದಿಲ್ಲ. ಪಾಪುನ ಎಬ್ಬರಿಸ್ಬಿಟ್ಟು ಮತ್ತೆ ರೆಡಿ ಮಾಡಿಸ್ಬೇಕು. ಅರ್ಧ ನಿದ್ದೆನಲ್ಲಿ ಎಬ್ಬರಿಸಿದ್ರೆ ಕೆಲವೊಂದು ಪಾಪುಗಳು ತುಂಬ ಕಿರಿಕಿರಿ ಮಾಡ್ತಾರೆ. ನನ್ನ ನೈಬರ್ಸ್ ಹೇಳೋದನ್ನು ಕೇಳಿದ್ದೀನಿ. ಅರ್ಧ ನಿದ್ದೆನಲ್ಲಿ ಎಬ್ಬರಿಸಿದ್ರೆ ತೀರಾ ಮತ್ತೆ ನಿದ್ದೆ ಮಾಡೋವರೆಗೂ ತುಂಬ ಕಷ್ಟ ಕೊಡ್ತಾರೆ, ಅಳ್ತಾರೆ ಅಂತ. ಬಟ್ ನಿಜ ಹೇಳಬೇಕು ಅಂದರೆ ಐ ಟ್ರೂಲಿ ಬ್ಲೆಸ್ಡ್ ವಿತ್ ಅ ಗರ್ಲ್ ಚೈಲ್ಡ್ ಅಂತಲೇ ಹೇಳ್ಬೋದು. ಅವಳು ಆ ಥರ ಏನೂ ಕಿರಿಕಿರಿ ಕೊಡಲ್ಲ. ಇನ್ನೊಂದೇನೆಂದರೆ ನನ್ನ ತಂಗಿ ಅಮ್ಮ ಇರೋದರಿಂದ ನನಗೆ ಅಷ್ಟೊಂದು ರಿಸ್ಕ್ ಇಲ್ಲ. ಪ್ರತಿಯೊಂದು ಅವರೇ ಹ್ಯಾಂಡಲ್ ಮಾಡ್ಕೊಂಬಿಡ್ತಾರೆ. ಸೊ ಈಗ ರೆಡಿ ಮಾಡಿಸ್ತಾ ಇದ್ದೀವಿ. ಸ್ನಾನ ಏನೂ ಮಾಡಿಲ್ಲ, ಸುಮ್ಮನೆ ಒದ್ದೆ ಬಟ್ಟೆನಲ್ಲಿ ಒರೆಸ್ಕೊಂಡು ಮೈಯೆಲ್ಲ ಹಾಗೆ ರೆಡಿ ಮಾಡಿಸ್ತಾ ಇದ್ದೀವಿ. ಇದು ಫಸ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು ಪಾಪುಗೆ. ಇದೇ ಫಸ್ಟ್ ಟೈಮ್ ಇಷ್ಟೊಂದು ದೂರ ಟ್ರಾವೆಲ್ ಮಾಡ್ತಿರೋದು. ಟ್ರಿಪ್ಪಲ್ಲಿ ಯಾವ ರೀತಿ ರಿಯಾಕ್ಟ್ ಆಗ್ತಾಳೋ, ತುಂಬ ಕಷ್ಟ ಕೊಡ್ತಾಳೆ, ಕಿರಿಕಿರಿ ಮಾಡ್ತಾಳೆ, ಏನೇನೋ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಕಾಮಾಗಿ ಕೋಆಪ್ರೇಟಿವ್ ಆಗಿದ್ಲು. ಪ್ರತಿಯೊಂದೂ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ತುಂಬ ಈಸಿ ಮಾಡಿಕೊಟ್ಲು. ಅದನ್ನು ಕೂಡ ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಮಗುನೆಲ್ಲ ರೆಡಿ ಮಾಡಿದ್ದಾಯಿತು. ನನ್ನ ತಮ್ಮಗೆ ಹೇಳಿದ್ದೀನಿ ಸ್ವಲ್ಪ ಹೊತ್ತು ಎತ್ಕೋ ಅಂತ. ಸೊ ಅವನು ಎತ್ಕೊಂಡ. ಸೊ ಫೈನಲಿ ಎಲ್ಲ ರೆಡಿ ಆಯಿತು. ನಾವು ಈಗ ಹೊರಟಿದ್ದೀವಿ. ಇನ್ನೂ ಬೇಗನೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ಟೈಮ್ ಒಂದೊಂದು ಸಲ ಹೆಚ್ಚು ಕಡಿಮೆ ಆಗುತ್ತೆ. ನನಗಂತೂ ಟ್ರಾವೆಲ್ ಮಾಡ್ತಿದ್ರೆ ತುಂಬಾ ಸಫಕೇಷನ್ ಆಗ್ತಿತ್ತು. ಸೊ ಇಲ್ಲಿ ನೋಡಿ, ಏನಂದರೆ ವೀಡಿಯೋ ಮಾಡ್ಕೊತಿದ್ರೆ ನನ್ನ ಹಸ್ಬೆಂಡ್ ರೇಗಿಸ್ತಿದ್ದಾರೆ, ನೋಡಿ ಫ್ರೆಂಡ್ಸ್ ಸಫಕೇಷನ್ ಆಗ್ತಿದೆ ಅನ್ನೋದನ್ನು ಕೂಡ ನೀನು ವ್ಲಾಗ್ ಮಾಡಿಕೊಂಡು ಆಗ್ತೀಯ ಅಲ್ವಾ ಅಂತ. ಸೊ ಇದೇ ಥರ ಫನ್ ಇತ್ತು. ಟ್ರಾವೆಲಲ್ಲಿ ಹೀಗೆ ರೇಗಿಸ್ಕೊತಾ ಇರ್ತಾರೆ ಸಣ್ಣ ಪುಟ್ಟ. ಏನು ಗೊತ್ತಾ, ಅದು ನಾನು ಪ್ರೆಗ್ನೆಂಟ್ ಆಗಿದ್ದೆ ಆಲ್ಮೋಸ್ಟ್ 1.5 ಇಯರ್ ಆಗೋಯಿತು. ನಾನು ಎಲ್ಲೂ ಓಡಾಡಿಲ್ಲ. ಮನೆ ಹಾಸ್ಪಿಟಲ್ ಇದೇ ಆಗೋಗಿತ್ತು. ಸೊ ಹಾಗಾಗಿ ಟ್ರಾವೆಲ್ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಆಯಿತು. ಸೊ ಈಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ ಸೈಡಲ್ಲೇ ಒಂದು ಹೋಟೆಲ್ ಇತ್ತು ರೋಡ್ ಪಕ್ಕ, ಅಲ್ಲೇ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ಪಾಪುನ ಬೇರೆ ಅರ್ಲಿ ಮಾರ್ನಿಂಗೇ ಎಬ್ಬರಿಸ್ಬಿಟ್ಟಿದ್ವಲ್ಲ, ಅವಳಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು, ಮಲಗಿಬಿಟ್ಟಿದ್ಲು. ಸೊ ಹಾಗೆ ಹೆಂಗೋ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಟ್ರಾವೆಲ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಜರ್ನಿ ಈಗ ಎಲೆಕ್ಟ್ರಾನ್ ಸಿಟಿಯಿಂದ ನೈಸ್ ರೋಡು ಆ ಥರ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀವಿ. ಸೊ ಇದೆಲ್ಲ ಸಿಟಿ ಆಯಿತು. ಕ್ಲಿಪ್ ನೋಡಿ ಈಗ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನರಿ. ಲಿಟ್ರಲಿ ನನಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ ಅಷ್ಟೊಂದು ಖುಷಿ ಆಯಿತು. ಎಷ್ಟೊಂದು ಗ್ರೀನರಿ ನೋಡಿಬಿಟ್ಟು. ಅದರಲ್ಲೂ ಬೇರೆ ಇವಾಗ ಸೀಸನ್ ಅಲ್ವಾ, ಈ ಕಡೆ ನೋಡಿದ್ರು ಗ್ರೀನು, ಈ ಕಡೆ ನೋಡಿದ್ರು ಗ್ರೀನು. ನಿಜವಾಗ್ಲೂ ಸಿಕ್ಕಾಪಟ್ಟೆ ನಾನು ಎಂಜಾಯ್ ಮಾಡಿದ್ದೀನಿ ಈ ಒಂದು ಟ್ರಿಪ್ಪಲ್ಲಿ. ಅದರಲ್ಲೂ ನಾನು ಪ್ರೆಗ್ನೆಂಟ್ ಆಗಿದ್ದೆ, ನಾನು ಎಲ್ಲೂ ಟ್ರಾವೆಲ್ಲು ಮಾಡಿಲ್ಲ, ಯಾವುದೂ ಇಲ್ವಲ್ಲ, ಮನೆಯಲ್ಲೇ ಇದ್ದೋಗಿದ್ನಲ್ಲ. ಒಂದೇ ಸಲ ಇಷ್ಟೊಂದು ಟ್ರಾವೆಲಿಂಗ್ ಮಾಡಿಬಿಟ್ಟು ಒಂಥರ ಮನಸ್ಸಿಗೆ ನನಗೆ ಎಕ್ಸ್ಪ್ಲನೇಷನ್ನು ಬರ್ತಾಯಿಲ್ಲ. ಸೊ ಆ ಥರ ಒಂದು ಫೀಲ್ ಆಗೋಯಿತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಎಲ್ಲಿ ನೋಡಿದ್ರೂ ಗ್ರೀನರಿನೇ. ಈ ಕಡೆ ಎಲ್ಲ ಟ್ರಾವೆಲ್ ಮಾಡಿರೋರಿಗೆ ಇದ್ರ ಬಗ್ಗೆ ಪರಿಚಯ ಇರುತ್ತೆ. ಇಲ್ಲದೇ ಇರೋರು ನೋಡಲಿ ಅಂತ ನಾನು ಒಂದು ಈ ಕ್ಲಿಪ್ನ ಹಾಕಿದ್ದೀನಿ ಅಷ್ಟೇ. ಬಾಳೆತನದಲ್ಲಿ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರೋರಿಗೆ ಮಾತ್ರ ಇದು ಅರ್ಥ ಆಗುತ್ತೆ. ಮನೆಯಲ್ಲೇ ಇದ್ದು ಒಂದೇ ಸಲ ಈ ಥರ ಕರ್ಕೊಂಡು ಹೋದಾಗ ಯಾವ ರೀತಿ ಖುಷಿ ಆಗುತ್ತೆ ಅಂತ. ಸೊ ನಮ್ಮ ಜರ್ನಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ಈ ಕಡೆ ಎಲ್ಲ ನಾನು ಸುಮಾರು ಸಲ ಟ್ರಾವೆಲ್ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಇದೊಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇದ್ದಿದ್ದು ನಾನು
ಒಂದೇ ಸಲ ಏನು ಲೈಕ್ ಹೆಂಗಂದ್ರೆ ಪಂಜರದಲ್ಲಿರುತ್ತಲ್ವ ಒಂದು ಪಕ್ಷಿ, ಅದನ್ನು ಆರೋದಕ್ಕೆ ಬಿಟ್ಟರೆ ಒಂದೇ ಸಲ ಎಷ್ಟು ಖುಷಿ ಆಗುತ್ತೆ ಅದಕ್ಕೆ. ಸೊ ಸೇಮ್ ಲಿಟ್ರಲಿ ನನಗೂ ಅದೇ ಥರ ಖುಷಿ ಆಗ್ತಿತ್ತು. ಬಟ್ ಒಂದಿದೇನಂತಂದರೆ ನನಗೆ ಮಗು ಕಿರಿಕಿರಿ ಕೊಡ್ತಾ ಇಲ್ಲ, ಬಟ್ ನನಗೆ ಫುಲ್ಲು ಸಫಕೇಷನ್ ಆಗ್ತಿತ್ತು ಟ್ರಾವೆಲ್ ಮಾಡೋದ್ರಿಂದ. ಸೊ ವಾಟ್ ಎವರ್ ಗ್ರೀನರಿ ನೋಡ್ತಿದ್ನಲ್ಲ, ಫ್ರೆಶ್ ಗಾಳಿನೂ ಬರ್ತಿತ್ತು. ಸೊ ಹಂಗಾಗಿ ಸ್ವಲ್ಪ ಕಂಟ್ರೋಲ್ ಆಗ್ತಿತ್ತು ನನಗೆ. ಸೊ ಈಗ ಕೆಫೆಗೆ ನಿಲ್ಲಿಸಿದ್ದಾರೆ, ಐ ಮೀನ್ ಕಾಫಿ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ದಾರೆ. ನಮ್ಮ ಹಸ್ಬೆಂಡು ಒಳ್ಳೆ ವ್ಯೂ ನೋಡಿಕೊಂಡೆ ನಿಲ್ಲಿಸಿದ್ರು. ವ್ಯೂ ನೋಡ್ತಾ ಕಾಫಿ ಕುಡಿಯೋದು ಇನ್ನೂ ಚೆನ್ನಾಗಿರುತ್ತೆ ಫೀಲು ಅಂತ ಹೇಳಿಬಿಟ್ಟು. ಸೊ ಈಗ ಕಾಫಿ ಎಲ್ಲ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ಮುಗಿಸ್ಕೊಂಡು ನಮ್ಮ ಜರ್ನಿನ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಲಂಚ್ ಟೈಮ್ ಆಗಿತ್ತು. ಸೊ ಹಂಗೆ ಲಂಚ್ ಕೂಡ ಮುಗಿಸ್ಕೊಂಡ್ವಿ. ಸೊ ಲಂಚ್ ಕೂಡ ಮುಗಿಸ್ಕೊಂಡು ನಮ್ಮ ಜರ್ನಿನ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ದೇವರ ಮನೆ ಅಂತ ಒಂದು ಪ್ಲೇಸ್ ಕಾಣಿಸ್ತು. ಇದು ಜಸ್ಟ್ ಲೈಕ್ ಮುಳ್ಳಯ್ಯನಗಿರಿ ಥರನೇ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡು. ನಾನು ಆಲ್ರೆಡಿ ಮುಳ್ಳಯ್ಯನಗಿರಿ ನೋಡಿದ್ದೆ, ಚೆನ್ನಾಗಿತ್ತು. ಸೊ ಅದೇ ವ್ಯೂ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಜರ್ನಿನ ಈಗ ದೇವರ ಮನೆ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡ್ಬೋದು ಲಿಟ್ರಲಿ ಸಿಕ್ಕಾಪಟ್ಟೆ ಫಾಗ್ ತುಂಬೋಗಿದ್ದು, ಕೆಳಗಡೆ ಏನೂ ಕಾಣಿಸ್ತಾ ಇಲ್ಲ. ಫುಲ್ ಚಳಿ ವೆದರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೋಡಿ ಫೋಟೋಶೂಟ್ ಎಲ್ಲ ಮಾಡಿಸ್ಕೊತಿದ್ದಾರೆ, ಅಷ್ಟು ಚೆನ್ನಾಗಿದೆ ವೆದರು. ಯಾರು ನೋಡಿದ್ರೂ ಇಲ್ಲಿ ತೊಗೊಳ್ಳೋಣ ಫೋಟೋ, ಅಲ್ಲಿ ತೊಗೊಳ್ಳೋಣ ವೀಡಿಯೋ ಅಂತ ಅಷ್ಟೊಂದು ಕ್ರೇಜ್ ಕೊಡುತ್ತೆ ಈ ವೆದರು. ಫುಲ್ಲು ಫಾಗ್ ತುಂಬೋಗಿತ್ತು. ನನ್ನ ತಂಗಿ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ನಾವು ತುಂಬ ವ್ಯೂ ಪಾಯಿಂಟಿಗೆ ಹೋಗ್ಬಿಟ್ಟು ಏನೆಲ್ಲ ಕಾಣಿಸುತ್ತೆ ಅಂತ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ವಾ. ಲಿಟ್ರಲಿ ಎಲ್ಲ ವೈಟು ಏನೂ ಕಾಣಿಸ್ತಾ ಇರಲಿಲ್ಲ. ಮತ್ತು ತುಂಬ ಗಾಳಿ ಮತ್ತು ಮಳೆ. ಅಯ್ಯೋ ಏನು ನೋಡೋಕ್ಕಾಗಿಲ್ಲ, ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ ಅಂತ ಅನಿಸ್ಬಿಡ್ತು ಮೇಲೆ. ಸೊ ಕೆಳಗಡೆ ಇಳಿದ್ವಾ, ಈ ಅಂಗಡಿನಲ್ಲಿ ಏನಾದರೂ ತಿನ್ನೋಣ ಅಂತ ತಗೊಂಡ್ವಾ, ಏನೇನೂ ಚೆನ್ನಾಗಿರಲಿಲ್ಲ ಲಿಟ್ರಲಿ. ಎಲ್ಲ ಅಂದರೆ ತುಂಬ ಕಾಸ್ಟ್ಲಿ, ಏನೂ ಚೆನ್ನಾಗಿರಲಿಲ್ಲ. ಸೊ ಹಂಗೆ ಜರ್ನಿ ಸ್ಟಾರ್ಟ್ ಮಾಡ್ತಾ ಹೋದರೆ ಕತ್ಲೆ ಆಗೋಯಿತು. ಸೊ ಡಿನ್ನರ್ಗೆ ಏನಾದರೂ ತಿನ್ನಬೇಕಲ್ವಾ, ಪ್ರಸಾದನೇ ತಿನ್ನೋಣ ದೇವಸ್ಥಾನದಲ್ಲಿ ಅಂತ ಹೇಳಿಬಿಟ್ಟು ಬೆಳಗ್ಗೆಗೆ ದರ್ಶನ ಮತ್ತು ಅನ್ನಪ್ರಸನ್ನ ಇಟ್ಕೊಂಡು ಅಲ್ಲಿ ಡಿನ್ನರ್ನ ಮುಗಿಸ್ಕೊಂಡು, ಅಂದರೆ ಪ್ರಸಾದನ ಮುಗಿಸ್ಕೊಂಡು ರೂಮ್ ಬುಕ್ಕಿಂಗ್ ಆಗಿತ್ತು. ಸೊ ರೂಮ್ಗೆ ಬಂದ್ವಿ. ನೀವು ನೋಡ್ಬೋದು ರೂಮ್ ಕೂಡ ಚೆನ್ನಾಗಿತ್ತು. ಡಬಲ್ ಬೆಡ್ಡು 2 ಕೊಟ್ಟಿದ್ದರು. ಸೊ ನಮಗೆ ಇದು ಕಂಫರ್ಟಬಲ್ ಇತ್ತು. ಸೊ ಇದನ್ನೇ ಬುಕ್ ಮಾಡ್ಕೊಂಡ್ವಿ. ಸೊ ಬಾಲ್ಕನಿ ಎಲ್ಲ ಇತ್ತಾ, ವ್ಯೂ ತಗೊಂಡೆ ಒಂದು ವಿಡಿಯೋ. ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಮಾರ್ನಿಂಗ್ ವ್ಯೂ ಇದು. ನಾನು ಇದಕ್ಕೆ ಮುಂಚೆ ಹಾಕಿದ್ದು ನೈಟ್ ವ್ಯೂ, ಇದು ಮಾರ್ನಿಂಗ್ ವ್ಯೂ. ಮಾರ್ನಿಂಗ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಾರ್ನಿಂಗ್ ಕೂಡ. ಈಗ ಟೈಮು ಅರ್ಲಿ ಮಾರ್ನಿಂಗ್ 7:30 ಆಗಿದೆ. ಇದು ಮಂಡೇ. ಸೊ ನೋಡಿ ಇಷ್ಟೊತ್ತಲ್ಲಿ ಕೂಡ ಫಾಗ್ ತುಂಬೋಗಿದೆ ಬೆಟ್ಟಗಳ ಮೇಲೆ ಎಲ್ಲ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ವೆದರು. ಸೊ ನಾವು ಕೂಡ ರೆಡಿ ಆಗ್ತಾ ಇದ್ದೀವಿ, ಅನ್ನಪ್ರಸನ್ನ ಮಾಡಿಸ್ಬೇಕು ಅಂತ. ಪಾಪುಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀವಿ. ಸೊ ಎಣ್ಣೆ ಸ್ನಾನ ಮಾಡಿಸ್ಬಿಟ್ಟು ಪಾಪುನೂ ಕೂಡ ರೆಡಿ ಮಾಡಿಸಿದ್ವಿ. ನೀವು ಎಷ್ಟೊತ್ತಿಗನ್ನ ಎದ್ದೊಳ್ಳಿ, ನಾವು ಫುಲ್ಲು ಜೋಶಾಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ ಅಂದ್ಬಿಟ್ಟು ನೀಟಾಗಿ ಡ್ರೆಸ್ ಹಾಕ್ಸ್ಕೊಂಡ್ಲು, ನೀಟಾಗಿ ರೆಡಿ ಮಾಡಿಸ್ಕೊಂಡ್ಲು. ಸೊ ಈಗ ಈಚೆ ವ್ಯೂನೆಲ್ಲ ತೋರಿಸೋಣ, ಮಗುಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸೋಣ, ಅದನ್ನೆಲ್ಲ ನೋಡಲಿ ನೇಚರ್ನೆಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ನೋಡಿದಾಗ ಮಕ್ಕಳ ಬ್ರೈನ್ ಕೂಡ ನೀಟಾಗಿ ಡೆವಲಪ್ಮೆಂಟ್ ಆಗುತ್ತೆ. ನಾವು ಮನೇಲೇ ಇಟ್ಕೊಂಡ್ಬಿಟ್ಟಿರ್ತೀವ, ಮಕ್ಕಳು ಗೋಡೆನ ಫ್ಯಾನ್ನ ಅದನ್ನೇ ನೋಡ್ತಾರೆ. ನಾವು ಈ ಥರ ಟ್ರಾವೆಲ್ ಮಾಡಿಸಿದಾಗ ಮಾತ್ರನೇ ಅವ್ರಿಗೆ ಒಂದು ಬ್ರೈನ್ ಡೆವಲಪ್ ಆಗೋದು, ಅದೇನು ಇದೇನು ಅನ್ನೋವಂಥ ಕ್ಯೂರಿಯಾಸಿಟಿ ಬರೋದು. ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನಪ್ರಸನ್ನ ಮಾಡಿಸೋದಕ್ಕೆ. ನೋಡ್ಬೋದು ಸಿಕ್ಕಾಪಟ್ಟೆ ಜನ ಏನೂ ಇರಲಿಲ್ಲ. ನಾವು ಮಂಡೇ ಪ್ಲ್ಯಾನ್ ಮಾಡಿಕೊಂಡೇ ಬಂದ್ವಿ. ಯಾಕಂದರೆ ಸಂಡೇ ಸ್ಯಾಟರ್ಡೇ ವೀಕೆಂಡ್ಸಲ್ಲಿ ಹೋದಾಗ ತುಂಬಾ ಕ್ರೌಡ್ ಇರುತ್ತೆ, ಮಗು ಜಾಸ್ತಿ ಕಿರಿಕಿರಿ ಮಾಡುತ್ತೆ, ಮತ್ತು ನಾವು ದರ್ಶನ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬೇಕು ಅಂತಲೇ ಮಂಡೇ ಪ್ಲ್ಯಾನ್ ಮಾಡಿಕೊಂಡು ನಾವು ದರ್ಶನಕ್ಕೆ ಬಂದಿದ್ದು. ನೋಡಿ ಅನ್ನಪ್ರಸನ್ನ ಟಿಕೆಟು ತಗೊಂಡ್ವಿ. ಸೊ ಅನ್ನಪ್ರಸನ್ನ ಈಗ ಮಾಡಿಸ್ತಾ ಇದ್ದೀವಿ. ಏನಿಲ್ಲ, ಟಿಕೆಟ್ ಬಂದು 300 ಏನೋ ಆಗುತ್ತೆ. ನೀವು ನೋಡ್ಬೋದು, ಟಿಕೆಟ್ನ ಕೂಡ ನಾನು ಹಾಕಿದ್ದೀನಿ. ಸೊ ತಗೊಂಡು ಈಗ ಅನ್ನಪ್ರಸನ್ನ ಮಾಡಿಸ್ತಾ ಇದ್ದೀವಿ.
ಸೊ ಅನ್ನಪ್ರಾಶನ ಎಲ್ಲ ಆಯಿತು. ಅಲ್ಲೇ ಪಕ್ಕದಲ್ಲಿ ಇನ್ನು ಟೂರಿಸ್ಟ್ ಪ್ಲೇಸಸಲ್ಲೇ ಅದು ಇದು ಅಂಗಡಿಗಳೆಲ್ಲ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಏನು ತಗೊಂಡ್ರು ತುಂಬಾ ರೇಟು, ಏನು ಕೇಳಿದ್ರು ತಿನ್ನೋದು ತಗೊಂಡ್ರು ರೇಟ್ ಜಾಸ್ತಿ. ಮತ್ತು ಏನಾದರೂ ವಸ್ತು ಏನಾದರೂ ಮನೆಗೆ ತಗೊಳೋಣ, ನಮಗೇನಾದ್ರು ತಗೊಳೋಣ ಅಂದ್ರೂ ಕಾಸ್ಟ್ ಜಾಸ್ತಿ ಈ ಥರ ಟೂರಿಸ್ಟ್ ಪ್ಲೇಸಸಲ್ಲಿ. ಸೊ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ನೋಡ್ಬೋದು, ಎಂಜಾಯ್ ಮಾಡ್ಬೋದು, ಫೋಟೋಸು ವೀಡಿಯೋಸು ಆ ಥರ ಈ ಥರ ವ್ಯೂ ಕಾಣಿಸಿದಾಗ ತಗೋಬೋದು, ನೀಟಾಗಿ ಎಂಜಾಯ್ ಮಾಡಿಕೊಂಡು ಬರ್ಬೋದು ಅಷ್ಟೇ. ಸೊ ನಾನು ಕೂಡ ಕೆಲವೊಂದು ಫೋಟೋಸ್ನ ತಗೊತಿದ್ದೀನಿ. ಸೊ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಮ್ಮ ಟ್ರಾವೆಲ್ನ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ, ಅಂದರೆ ಮನೆಗೆ ರಿಟರ್ನ್ ಆದ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಸೊ ಮತ್ತೆ ನಾನು ಟ್ರಾವೆಲ್ ಮಾಡಿದ್ದೇನು ನಾನು ಶೇರ್ ಮಾಡಿಲ್ಲ. ನೈಟ್ ಆಗಿತ್ತು, ಡಿನ್ನರ್ ಮುಗಿಸ್ಕೊಂಡು ಮನೆ ರೀಚ್ ಆದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ನೋಡಿ, ಆಯಿತಾ?